ಪ್ರತಿ ಬಡಾವಣೆ ಜನರಿಗೆ ಕುಡಿಯುವ ನೀರು ಹಾಗೂ ವಿದ್ಯುತ್ ಅಭಾವ ಎದುರಾದರೆ ಪ್ರತಿಭಟನೆ ನಡೆಸುತ್ತಾರೆ. ಆದರೆ ಅಗತ್ಯವಾಗಿ ಇರಲೇಬೇಕಾದ ಒಳಚರಂಡಿ ವ್ಯವಸ್ಥೆ ಇರದಿದ್ದರೂ ಕೂಡ ನಗರವಾಸಿಗಳು ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತುತ್ತಿಲ್ಲ. ಪರಿಣಾಮ ಒಳಚರಂಡಿ ಸೇರಬೇಕಿದ್ದ ಕೊಳಚೆ ನೀರು ಇದೀಗ ರಸ್ತೆಯ ಮೇಲೆ ಹರಿದಾಡ್ತಿದೆ. ಜನರು ಕೂಡ ಕೊಳಚೆ ಮೇಲೆಯೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದಿಂದ ನಗರದಲ್ಲಿ ಬಡಾವಣೆಗಳನ್ನು ನಿರ್ಮಿಸಲಾಗುತ್ತಿದೆ. ಅಲ್ಲದೆ ಖಾಸಗಿ ವ್ಯಕ್ತಿಗಳು ಕೂಡ ಲೇಔಟ್ ನಿರ್ಮಿಸುತ್ತಿದ್ದಾರೆ. ಆದರೆ ಬುಡಾದಿಂದ ಅಭಿವೃದ್ಧಿಗೊಳ್ಳುವ ಬಡಾವಣೆಗಳಿಗೂ ಕೂಡ ಒಳಚರಂಡಿಯ ನಿರ್ಮಾಣ ಮಾಡುತ್ತಿಲ್ಲ. ಇನ್ನು ಖಾಸಗಿ ವ್ಯಕ್ತಿಗಳು ಕೂಡ ಒಳಚರಂಡಿ ನಿರ್ಮಿಸದೆ ನಿವೇಶನ ಮಾರಾಟ ಮಾಡುತ್ತಿದ್ದಾರೆ. ಇತ್ತ ಒಳಚರಂಡಿ ಇಲ್ಲದೆ ಬಡಾವಣೆ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟವಾಗಿ ಹೇಳುತ್ತಿಲ್ಲ. ಖಾಸಗಿ ವ್ಯಕ್ತಿಗಳು ರಾಜ್ಯ ಸರ್ಕಾರದ ಭಾಗವಾಗಿರುವ ಬುಡ ಕೂಡ ತನ್ನ ಬಡಾವಣೆಗಳಲ್ಲಿ ಒಳಚರಂಡಿಯ ನಿರ್ಮಾಣಕ್ಕೆ ಮುಂದಾಗುತ್ತಿಲ್ಲ. ಒಳಚರಂಡಿ ಇರದೆ ಹೋದರೆ ನೈರ್ಮಲ್ಯ ಕಾಪಾಡುವುದು ಕೂಡ ಕಷ್ಟವಾಗ್ತದೆ. ಈ ಮಾಹಿತಿ ಗೊತ್ತಿದ್ರೂ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ಇನ್ನು ಮುಂದೆಯಾದರೂ ಹೊಸದಾಗಿ ನಿರ್ಮಾಣಗೊಳ್ಳುವ ಬಡಾವಣೆಗಾದರೂ ಒಳಚರಂಡಿಯ ನಿರ್ಮಾಣ ಕಡ್ಡಾಯ ಮಾಡಬೇಕು. ಆರಂಭಿಕ ಹಂತದಲ್ಲಿ ಇದಕ್ಕೆ ಮೂಗುದಾರ ಹಾಕದಿದ್ರೆ ಬೆಳಗಾವಿಯ ಜನರು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆ ಎದುರಿಸಬೇಕಾಗ್ತದೆ. ಮುಲ್ಲಾ ಮಾತಾಡಕೇನ್ರಿ ಫೋಟೋ ರೋಡ್ಲೆ ಇದು ರೋಡ್ ಏನ್ ಹಡ್ಡಾರಲ್ಲ ಕಮ್ಮಿ 6 ತಿಂಗಳ ಈ ರೋಡ್ ಏನ್ ಸರಿ ಲಗೂಟ ಆಗವಲ್ದ. ಈ ಧೂಳಲ್ಲಿ ಇಷ್ಟು ತ್ರಾಸ ಆಗತೈತಿ. ದಿನ ನಾವು ಇನ್ನೊಬ್ಬರ ಕಡೆಯಿಂದ ನೀರ್ ಇಸೋದಕ್ಕಾರ ದಿನ ಹೊಡ್ಯಾಗದವ್ ನೀರ್. ಡ್ರೈನೇಜ್ ದವ್ರು ಬರ್ತಾರ ಅವ್ರು ಹಡ್ಡು ಹೋಗ್ತಾರ, ನೀರ್ದವ್ರು ಬರ್ತಾರ ಅವ್ರು ಹಡ್ಡು ಹೋಗ್ತಾರ, ಗಟ್ರದವ್ರು ಬರ್ತಾರ ಅವ್ರು ಹಡ್ಡು ಹೋಗ್ತಾರ. ಈಗ ನಮ್ಗೆ ಪಬ್ಲಿಕ್ ಬಹಳ ತ್ರಾಸ ಆಗತೈತಿ. ಈಗ ನಾವು ಸಿಟಿಜನ್ ಅದಾವ ಇಲ್ಲಿ ಫೋಟೋ ರೋಡ್ನ್ಯಾಗ ಇಷ್ಟು ಇನ್ನೂ ಮಟ್ಟ ಇಷ್ಟು ಕೆಲಸ ಲೇಟ್ ಎಂದೂ ಆಗಿಲ್ಲ. ಈ ಸಲ ಬಹಳ ಲೇಟ್ ಆಗತೈತಿ. ಈಗ ಸರಿ ಒಂದ್ 5 ತಿಂಗಳ ಪಕ್ಕ ಆತ. ಆಗಸ್ಟ್ 5 ತಿಂಗಳ ಪಕ್ಕ ಆತ. ಈ ಮೂಲ್ಯಾಗ ಒಂದ್ ತೆಗ್ ಐತಿ ಇಲ್ಲಿ ಬಹಳ ಜನರ ಕಡ್ಯಾಗ ಬೆಳಗದಾರ ದಿನ. ಈಗ ನಿಮ್ಗೆ ಕಂಪ್ಲೇಂಟ್ ಅಂದ್ರೆ ನಾವು ವಿಡಿಯೋ ತೆಗೆದು ನಿಮ್ಗೆ ತೋರಿಸ್ಬೇಕಂದ್ರೆ ನೀವು ಆಮ್ಯಾಗ ತಿಳುವಳಿಕೆ ಬರೋದಪ್ಪ, ಆಮ್ಯಾಗ ಜಾಗೃತಿ ಬರೋದ, ಆಮ್ಯಾಗ ನೀವು ರೋಡ್ ಮಾಡವ್ರಿ ಹಂಗ ಅನ್ಸಾಕತೈತಿ ನನಗೆ ಅದ. ಸೊ ದಯವಿಟ್ಟು ಲಗೂಟ್ ಮಾಡ್ರೆ ಚಲೋ ಆಗ್ತೈತಿ. ಇಲ್ಲ ಡ್ರೈನೇಜ್ ಎಲ್ಲ ಮಾಡ್ಯಾರ, ಇನ್ಕಂಪ್ಲೀಟ್ ಐತಿ. ಅದ ಏನೂ ಕಂಪ್ಲೀಟ್ ಚಾಲು ಇಲ್ಲ. ಈ ಗಟರ್ ಮಾಡ್ಯಾರ, ಅದ್ರ ಮೇಲೆ ಕವರಿಂಗ್ ಮಾಡಿಲ್ಲ. ರೋಡ್ ಮಾಡ್ಯಾರ, ಡಾಂಬರೀಕರಣ ಆಗಿಲ್ಲ. 24 ನೀರ್ ಹಾಕ್ಯಾರ. ನೀರ್ ಬೇಕೋ ಇಲ್ಲೋ ಬೇಡೋ ಯಾರಿಗೂ ಕೇಳಿಲ್ಲ ಅವ್ರ. ಬರೀ ಪೈಪ್ ಹಾಕಿಟ್ಟಾರ, ಗಟ್ರ ಹಡ್ಡಿಟ್ಟಾರ. ಎಲ್ಲ ಇನ್ಕಂಪ್ಲೀಟ್ ಕೆಲಸ ಐತದ. ಯಾವಾಗ ಆಗುವಂತ ಒಂದು ಪ್ರಶ್ನೆ ಐತಿ. ಹಾ ಬಹಳ ಸಮಸ್ಯೆ ಆಗ್ತೈತಿ. ಈಗ ನಾವು ಇಲ್ಲಿ ಗಾಡಿ ಹಚ್ಚಿರ ಅಥವಾ ನಾ ದಿನ ಹೋಗಿ 2-3 ಸಲ ಜಳಕ ಮಾಡ ಪಾಳಿ ಬರಾಗಿದೆ ಧೂಳಾಲೆ. ಈಗ ನಾವು ಕೆಂಪು ಮಣ್ಣು ಐತಿ. ನಮ್ಗೆ ಏನು ನೆಗಡಿ ಜ್ವರ ಇದೆ, ನೆಗಡಿ ಆಗೈತಿ ದಿನ ಧೂಳಾಲೆ. ಅಷ್ಟ್ ಮಾಡಿಗಾರ ನನ್ನ ಭಾಷಣ ಮುಗಿಸ್ತೇನೆ. ಸ್ವಲ್ಪ ದಯವಿಟ್ಟು ನೀವು ಸ್ವಲ್ಪ ಸಪೋರ್ಟ್ ಮಾಡ್ರಿ, ಲಗೂಟ್ ಕೆಲಸ ಮಾಡ್ರಿ. ನಮ್ಮ ಹೆಸರು मुल्ला ಅಂತ फोटो. आमचं फोट रोडला ड्रेनेज लाईन काढलेला आहे. तिथे सगळं पब्लिकला त्रास फारवालाय. कोण कस्टमर यायला तयार नाही. एक दोघं तिघं खड्ड्यामध्ये पडून जखमी झालेले सर. आणि याचं केव्हा येतोय अधिकारी येतात, सांगतात 2 महिन्यात करतोय, 1 महिन्यात करतो असं सांगून जायलेत. आता 6 महिने झाला सर. गणपती झाल्यापासून काढलेला आहे. बरोबर काय म्हणजे कस्टमर यायला तयार नाहीत फोट रोडला. सगळं रोड धुळा याच्यामध्ये जाऊन सगळं तब्येत बिघडालंय सर. आणि आता लवकरात लवकर पावसाळा बी सुरू होणार आहे. त्याच्या अगोदर केलं तर बरं होतंय सर. माझं नाव सुरेश निसरीकर. नाजिम बिटगिरी, KMM न्यूज, बेळगावी.